ಮೊದಲಿಗೆ ಈ ದಿನದ ಪಂಚಾಂಗವನ್ನು ತಿಳಿಸಿ ಗುರೂಜಿ. ಖಂಡಿತ ಅಮ್ಮ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ. ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ. ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಪರಮೇಶ್ವರಾಯ ನಮೋ ನಮಃ. ನಮಸ್ಕರೋಮಿ. ಈ ಶುಭ ಸೋಮವಾರದ ದಿವಸ ಪರಮೇಶ್ವರನ ಒಂದು ಸ್ಮರಣೆಯನ್ನು ಮಾಡುತ್ತಾ ಈಶ್ವರನಿಗೆ ಸಂಬಂಧಪಟ್ಟಂತಹ ಸದ್ಯೋಜಾತಾದಿ ಪಂಚಬ್ರಹ್ಮ ಮಂತ್ರಗಳಲ್ಲಿ 2 ಮಂತ್ರಗಳನ್ನು ಪಾರಾಯಣವನ್ನು ಮಾಡುತ್ತಾ ನಿತ್ಯ ಪಂಚಾಂಗಕ್ಕೆ ನಾವು ಅನುವಾಗೋಣ. ಇವತ್ತಿನ ನಿತ್ಯ ಪಂಚಾಂಗವನ್ನು ನಾವು ಗಮನಿಸಿದ್ದಾದಲ್ಲಿ ಈ ದಿನ ತಾರೀಕು ಜೂನ್ 30, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ಪಂಚಮಿ ತಿಥಿ ಹಗಲು 11:30 ಇರುತ್ತೆ. ಈ ದಿನ ಸೋಮವಾರ. ಮಖ ನಕ್ಷತ್ರ ಹಗಲು 10:01 ನಂತರ ದಿನಪೂರ್ತಿ ಪುಬ್ಬ ನಕ್ಷತ್ರ ಇರುವುದನ್ನು ಕಾಣ್ತಾ ಇದ್ದೀವಿ. ಇನ್ನು ಇವತ್ತಿನ ಯೋಗ ಮತ್ತು ಕರ್ಣಗಳನ್ನು ನಾವು ನೋಡಿದ್ದಾದಲ್ಲಿ ಇವತ್ತಿನ ಯೋಗ ಸಿದ್ಧಿನಾಮ ಯೋಗ, ಕರ್ಣ ಬಾಲವನಾಮಕರಣ ಇರುತ್ತೆ. ಈ ದಿನದ ಸೂರ್ಯೋದಯ ಬೆಳಿಗ್ಗೆ 5:56, ಸೂರ್ಯಾಸ್ತ ಸಾಯಂಕಾಲ 6:49 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ಬೆಳಿಗ್ಗೆ 7:53, ನಂತರ ಮತ್ತೊಮ್ಮೆ ನಾಳೆ ಬೆಳಗಿನ ಜಾವ 4:20 ಸಂಭವಿಸ್ತಾ ಇದೆ. ಈ ದಿನದ ವಿಷಗಳಿಗೆ ನಾವು ನೋಡಿದ್ದಾದಲ್ಲಿ ಸಾಯಂಕಾಲ 6:16 ಸರಿಯಾಗಿ ವಿಷಗಳಿಗೆ ಸಂಭವಿಸ್ತಾ ಇದೆ. ಅಂದರೆ ಈ ದಿನ ಅಮೃತಗಳಿಗೆ 2 ಬಾರಿ ಬರ್ತಾ ಇರತಕ್ಕಂಥದ್ದು ಮತ್ತು ವಿಷಗಳಿಗೆ ಒಂದೇ ಒಂದು ಬಾರಿ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ನಾವು ಈ ಅಮೃತಗಳಿಗೆ 2 ಬಾರಿ ಬರೋದ್ರಿಂದ ಅಂದರೆ ಹೆಚ್ಚು ಕಡಿಮೆ ನಮ್ಮ ಕಾರ್ಯಕ್ರಮ ಮುಗಿಯೋ ಸಮಯಕ್ಕೆ 7:53 ಒಮ್ಮೆ ಬರೋದ್ರಿಂದ ಇದರ ಸದುಪಯೋಗವನ್ನು ವೀಕ್ಷಕರು ಬಳಸ್ಕೋಬೇಕಾಗತ್ತೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 16 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲವನ್ನು ನಾವು ನೋಡಿದ್ದಾದಲ್ಲಿ ಬೆಳಿಗ್ಗೆ 7:39 9:15 ರಾಹುಕಾಲ ಇರುತ್ತೆ. ಇನ್ನು ಯಮಗಂಡ ಕಾಲವನ್ನು ನಾವು ನೋಡಿದ್ದಾದಲ್ಲಿ ಬೆಳಿಗ್ಗೆ 10:51 12:27 ಯಮಗಂಡ ಕಾಲ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಆರ್ದ್ರಾ ನಕ್ಷತ್ರದ 3ನೇ ಪಾದಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ. ಇನ್ನು ಪುಬ್ಬ ನಕ್ಷತ್ರದ 1ನೇ ಪಾದಕ್ಕೆ ಕುಜನ ಪ್ರವೇಶ, ಪುಷ್ಯಮಿ ನಕ್ಷತ್ರದ 3ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಇವತ್ತಿನ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳು ನೋಡಿದ್ದಾದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ನಾಗವಾಸುಕಿ ದೇವಸ್ಥಾನದಲ್ಲಿ ಶುಕ್ಲ ಪಕ್ಷದ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ ನಾವು. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಯಾವ್ಯಾವ ಪೂಜೆಗಳನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ನಡೆಸ್ತಾ ಇದ್ದೀವಿ ಅನ್ನತಕ್ಕಂಥ ಮಾಹಿತಿ. 2ನೇ ತಾರೀಕು ಜುಲೈ 2 ಕುಂಭಕೋಣಂ ಕ್ಷೇತ್ರದಲ್ಲಿ ಸಖೀದೇವಿ ಸಮೇತ ಶಕ್ತಿಗಿರೀಶ್ವರ ಸನ್ನಿಧಾನದಲ್ಲಿ ಉತ್ತರಾ ಫಲ್ಗುಣಿ ನಕ್ಷತ್ರದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಮಾಸಿಕ ಪೂಜೆ